ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಊಟಕ್ಕೆ ಹೋಗುಮ್ಮ. ಇಲ್ಲ, ನನಗೆ ಬೇಡ. ನೀವು ಹೋಗಿ ಮಾಡಿ. ಸ್ವಲ್ಪ ಹೊತ್ತು ನಾನು ಒಬ್ಳೇ ಇರಬೇಕು ಅನ್ನಿಸ್ತಿದೆ. ಆನಂದ, ಬಾರೋ ಊಟಕ್ಕೆ. ಏನಾಯ್ತು, ನೀವಿಬ್ರು ಈ ತರ ಸಪ್ಪಗೆ ನಿಂತಿದ್ದೀರಾ? ಎಲ್ಲರೂ ಊಟಕ್ಕೆ ಹೋಗ್ತಿದ್ದೀರಲ್ಲ? ಬೇಡ ಮಗ, ನನಗೂಟ ಬೇಡ. ಏ ಬಾಯ್ಲಿ, ಬಾ ಬಾ ಬಾ. ಅಲ್ಲ, ನಿಮ್ಮಿಬ್ರಿಗೂ ಏನಾಯ್ತು? ಪುಷ್ಪಕ್ ಸರ್ ಹೇಳಿದ್ರು ತಾನೆ ನೀವು ಅವ್ರನ್ನ ನಂಬಿ ಅವರೆಲ್ಲ ನೋಡ್ಕೋತಾರೆ ಅಂತ. ಅಲ್ಲ, ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೂ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ಅವರೇನೋ ಹೇಳ್ಬಿಟ್ಟು ಹೋದ್ರು ಕಣೋ. ಆದ್ರೆ ಜಯಂತಿನೇ ಇನ್ನ ಬಾಯ್ ಬಿಟ್ಟು ಏನು ಹೇಳಿಲ್ಲ. ಅಕ್ಕ, ಪುಷ್ಪಕ್ ಸರ್ ಮಾತಾಡ್ಬೇಕಾದ್ರೆ ಸುಮ್ಮನೆ ಇದ್ದೆ ತಾನೆ? ಇವಾಗ ಆನಂದಣ್ಣ ಏನೋ ಕೇಳ್ತಿದಾರಲ್ವಾ, ಮಾತಾಡು. ನನಗೆ ನನ್ನವರು ತನ್ನವರು ಯಾರು ಇಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ತನ್ನ ಕುಟುಂಬನೇ ಬಿಟ್ಟು ನಾನ್ ಮಾತ್ರ ಹೋಗಿ ಮದುವೆ ಆಗು ಅಂದ್ರೆ ಅದು ನನ್ನಿಂದ ಹೇಗಾಗತ್ತೆ ಮೈನಾ? ಆಗ್ಲೇ ಪುಷ್ಪಕ್ ಸರ್ ಮಾತಿಗೆ ಎದುರುತ್ರ ಕೊಡಕ್ಕಾಗ್ದೆ ಸುಮ್ನಿದ್ದೆ. ಜಯಂತಿ, ನಿಮ್ ಮನೆಯವ್ರು ಒಪ್ಕೊಳ್ಳೋದಿಲ್ಲ ಅಂತ ತಾನೇ ನಾವ್ ಈ ತರ ನಿರ್ಧಾರ ತಗೊಂಡಿದ್ದು. ನಿಮ್ ಮನೆಯವ್ರು ಒಪ್ಕೊಳ್ಳೋಂಗಿದ್ದಿದ್ರೆ ನಾನ್ ಯಾಕೆ ಈ ತರ ನಿರ್ಧಾರ ತಗೊಂತಾ ಇದ್ದೆ ಹೇಳು? ಆನಂದ್, ನೀನ್ ಸುಲಭವಾಗಿ ಏನೇನೋ ಹೇಳ್ಬಿಟ್ಟೆ. ಆದ್ರೆ ನನ್ ಸ್ಥಾನದಲ್ಲಿದ್ದಾಗ ಮಾತ್ರನೇ ನನ್ ಕಷ್ಟ ಏನು ಅಂತ ಅರ್ಥ ಆಗೋದು. ಜಯಂತಿ ಪ್ಲೀಸ್, ನೀನ್ ಇವಾಗ ಅಳ್ಬೇಡ. ನಾವಿಬ್ರು ಚೆನ್ನಾಗಿ ಬಾಳ್ಬೇಕು ಅಂತ ತಾನೇ ನಿರ್ಧಾರ ತಗೊಂಡಿದ್ದು. ನಮಗಿದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಜಯಂತಿ. ಮೈನಾ, ನೀನೇ ಹೇಳು, ನನ್ನ ಸ್ಥಾನದಲ್ಲಿ ಏನಾದ್ರೂ ನೀನಿದ್ದಿದ್ರೆ ಆಗೇನ್ ಮಾಡ್ತಿದ್ದೆ? ಇದಕ್ಕಿಂತ ಏನೇನೋ ದೊಡ್ಡ ದೊಡ್ಡ ಕಷ್ಟಗಳನ್ನೆಲ್ಲ ಅನುಭವಿಸಿದ್ಯಾ. ಹಾಗಂತ ಧ್ರುವನ ಮದ್ವೆ ಆಗ್ಬಿಟ್ಯಾ? ಇಲ್ಲ ತಾನೆ? ನಿನ್ ಕುಟುಂಬಕ್ಕೋಸ್ಕರ ಅಂತ ತಾನೆ ನೀನು ಯೋಚನೆ ಮಾಡ್ತಾ ಇರೋದು. ಈಗ ನಾನು ಅದೇ ತರ ಯೋಚನೆ ಮಾಡ್ತಾ ಇದ್ದೀನಿ. ಅದ್ಯಾಕೆ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ? ಜಯಂತಿ, ನಮ್ಮಿಬ್ರು ಸಮಸ್ಯೆನೇ ಬೇರೆ, ನಿಮ್ಮಿಬ್ರು ಸಮಸ್ಯೆನೇ ಬೇರೆ. ಎರಡನ್ನೂ ಒಂದ್ ಮಾಡಿ ಮಾತಾಡ್ಬೇಡ. ಸಮಸ್ಯೆ ಬೇರೆ ಬೇರೆನೆ ಇರ್ಬೋದು, ಆದ್ರೆ ಪರಿಸ್ಥಿತಿ ಒಂದೇ. ನನ್ ಪರಿಸ್ಥಿತಿ ಏನು ಅಂತ ಅರ್ಥ ಆಗೋದು ಮೈನಾಗ್ ಮಾತ್ರ. ನನ್ ಮನ್ಸ್ನ ಅರ್ಥ ಮಾಡ್ಕೊಳ್ಳೋ ಜೀವ ಅಂತ ಇರೋದು ಮೈನಾ ಮಾತ್ರನೇ. ಈಗ ನಾನು ಮೈನಾ ಥರನೇ ನಿರ್ಧಾರ ತಗೊಳ್ಳೋದು ಸರಿ ಅಂತ ಅನ್ನಿಸ್ತಿದೆ. ಮೈನವ್ರೆ, ಒಂದ್ ನಿಮಿಷ ಬನ್ನಿ. ಒಂದ್ ನಿಮಿಷ. ಮೈನಾ ಅವ್ರೆ, ನಿಮ್ ಸಮಸ್ಯೆಗಳನ್ನೆಲ್ಲ ನಿಮ್ ಮನೆಯವರಿಂದ ಮುಚ್ಚಿಟ್ಟು ಅವ್ರಿಗೇನು ಗೊತ್ತಾಗ್ಬಾರ್ದು ಅಂತ ಬದುಕಿದ್ರಲ್ಲ, ಅದರಿಂದ ಏನ್ ಸಾಧನೆ ಮಾಡಿದ್ರಿ? ಹಾ, ಏನಂತ ಸಾಧನೆ ಮಾಡ್ಬಿಟ್ರಿ? ಅಟ್ಲೀಸ್ಟ್ ನಿಮ್ಗಾಗಿರೋ ಸಮಸ್ಯೆನ ನನ್ನ ಹತ್ರ ಮುಂಚೆನೆ ಹೇಳ್ಕೊಂಡಿದ್ದಿದ್ರೆ ನಾನು ಅದರ ಬೇರೆ ತರ ಹ್ಯಾಂಡಲ್ ಮಾಡ್ತಿದ್ದೆ. ಇಷ್ಟೊತ್ತಿಗೆ ಎಲ್ಲ ಸರಿ ಮಾಡಿರ್ತಿದ್ದೆ. ಆದ್ರೆ ನೀವ್ ಎಲ್ಲಾನು ಮುಚ್ಚಿಟ್ಟು ಈಗ ಊರವ್ರಿಗೆಲ್ಲ ಗೊತ್ತಾಗೋ ಹಾಗೆ ಮಾಡ್ಕೊಂಡಿದ್ದೀರಾ. ಇದರಿಂದ ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ ಒಳ್ಳೇದಾಯ್ತಾ? ಆಗಿಲ್ಲ ಮೈನಾವ್ರೆ, ಅವ್ರಿಗಿನ್ನೂ ಜಾಸ್ತಿ ಕಷ್ಟ ಕೊಟ್ಟಂಗಾಯ್ತು. ಅದೇ ತರ ಪುಷ್ಪಕ್ ಸರ್ ಹತ್ರ ಎಲ್ಲ ಮುಚ್ಚಿಟ್ಟು ಆ ವಿಷಯ ಎಲ್ಲಿ ತನಕ ಬಂದ್ ಹೇಳಿ? ಅದೆಷ್ಟು ದೊಡ್ಡ ಸಮಸ್ಯೆ ಆಯ್ತು ಹೇಳಿ? ನಿಮ್ ಲೈಫಲ್ಲಿ ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರಾ. ಆ ಅಭಿಪ್ರಾಯನ ನಿಮ್ಮನ್ಸಲ್ಲಿ ಇಟ್ಕೊಂಡು ಈಗ ಪಾಪ ಜಯಂತಿ ತಗೊಳ್ದಕ್ಕೆ ಹೊಟ್ಟಿರೋ ನಿರ್ಧಾರನೂ ತಪ್ಪು ನಿರ್ಧಾರ ತಗೊಳ್ಳೋ ತರ ಮಾಡಬೇಡಿ. ಮೈನಾ ಅವ್ರೆ,
ಜಯಂತಿ ನಿಮ್ಮನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ತಾ ಇದ್ದಾರೆ ಗೊತ್ತಾ? ಅಕ್ಕ, ನಿನ್ ಜೀವನನೇ ನನಗ್ ಮುಖ್ಯ,